ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ರು. ಒಂದೇ ದಿನದಲ್ಲಿ ಭತ್ತ ಅಕ್ಕಿ ಬೆಳೆಯೋಕ್ಕಾಗುತ್ತೇನ್ರಿ? ಕೇಂದ್ರ ಸರ್ಕಾರದ ಬಳಿ ಅಕ್ಕಿ ಕೇಳಿದ್ದೇವೆ ನಾವು, ಅವ್ರು ಕೊಟ್ಟಿಲ್ಲ. ಇನ್ನು ಕೂಡ ಇದೇ ಕೇಂದ್ರ ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾನೆ ಇದ್ದಾರೆ. ಇವ್ರು ಏನು ಮಾಡ್ತಾರೆ, ಯಾವಾಗ ಕೊಡ್ತಾರೆ, ಏನು ಎತ್ತ ಭರವಸೆ ಕೊಟ್ಟಂತವ್ರು ಇವರು. ಬಟ್ ಸ್ಟಿಲ್ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣ ಮುಂದುವರೆದಿದೆ, ರಾಜಕೀಯ ಹೇಳಿಕೆಗಳು ಇನ್ನೂ ಕೂಡ ಮುಂದುವರೆದಿದೆ. ಅಕ್ಕಿ ಮೋದಿ ಕೊಟ್ಟಿದ್ದು ಅಂತ ಬೊಮ್ಮಾಯಿ ಅವರು ಹೇಳಿದ್ರು. ಅಕ್ಕಿ ಕಾನೂನು ತಂದಿದ್ದು ಮನಮೋಹನ್ ಸಿಂಗ್. ಬೊಮ್ಮಾಯಿ ಅವರೇ ಕೊಡ್ಲಿ, ಡಿ.ಕೆ. ಶಿವಕುಮಾರೇ ಕೊಡ್ಲಿ, ಮನಮೋಹನ್ ಸಿಂಗ್ ಅವರೇ ಕೊಡ್ಲಿ, ಕೊಡ್ತಾ ಇರೋದು ನಮ್ಮ ಜನರ ದುಡ್ಡೆ, ಟ್ಯಾಕ್ಸ್ ದುಡ್ಡೆ. ಯಾರೇ ಆಗಲಿ ತಮ್ಮ ಜೇಬಿಂದ ಕೊಡ್ತಾ ಇಲ್ಲ. ಆದರೆ ನಾವು ಕೊಟ್ಟಿದ್ದು ಅಂತ ಹೇಳ್ತಾ ಇದ್ದಾರೆ. ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಕೊಟ್ಟಿದ್ದು ಅಂತ ಮಾತನಾಡ್ತಾ ಇದ್ದಾರೆ. ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನಭಾಗ್ಯ ಯೋಜನೆ ತಂದಿದ್ದು ಕಾಂಗ್ರೆಸ್ಸು 5 ಕೆಜಿಯಿಂದ 10 ಕೆಜಿಗೆ ಅಂತ ತಂದಿದ್ದೇವೆ. ಕೇಂದ್ರ ಸರ್ಕಾರ ಕೊಡ್ದಿದ್ರೆ ಬೇರೆ ಕಡೆ ಖರೀದಿ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೊಡಬೇಕು, ಅವ್ರು ಕೊಟ್ಟಂತ ಭರವಸೆ ಅಂತೆ. ಇಲ್ಲದೆ ಹೋದ್ರೆ ಮಾತಿಗೆ ತಪ್ಪುದ್ರು ಅನ್ನಂಗಾಗುತ್ತೆ ಅಷ್ಟೇ. ಬೆಳೆಯೋದು, ಭತ್ತ ಬೆಳೆಯೋದು ಒಂದೇ ದಿನಕ್ಕೆ ಬೆಳೆಯಕ್ಕಾಯ್ತಿತ್ತಾ? ಸರ್ಕಾರದವ್ರಿಗೆ ನೀವು ಕೊಡ್ರಪ್ಪ, ನಿಮ್ಮಲ್ಲಿ ಅವಕಾಶ ಇದೆ, ನೀವು ಪ್ರೊಕ್ಯೂರ್ ಮಾಡೋಂಥ ಅವಕಾಶ ಇದೆ ಅಂತ ಕೇಳಿದ್ದೀವಿ. ಅವ್ರು ಅದಕ್ಕೆ ಮಾಡ್ತಾ ಇಲ್ಲ. ಪ್ರಮಾಣ ವಚನ ತೆಗೆದುಕೊಂಡೋಗಿ ಸಿದ್ದರಾಮಯ್ಯನವರು ಫಸ್ಟ್ ಕ್ಯಾಬಿನೆಟ್ನಲ್ಲೇ ಅನ್ನಭಾಗ್ಯನ ಘೋಷಣೆ ಮಾಡಿದ್ರು. ಅವರು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಅಂತ ಹೇಳ್ಕೊಂಡು ನಾಚಿಕೆ ಪಡೆದ ಕಾನೂನು ತೆಗೆದುಕೊಂಡು ಬಂದಿದ್ದು ಕಾಂಗ್ರೆಸ್ ಸರ್ಕಾರ. ಅನ್ನಭಾಗ್ಯಕ್ಕೆ, ಹಕ್ಕಿಗೆ ಫುಡ್ ಅನ್ನು ಕೊಡಬೇಕು ಅಂತ ಇದನ್ನ ನಾವು ಮುಂದುವರಿಸ್ತೇವೆ. 5 ಕೆಜಿಯಿಂದ 10 ಕೆಜಿ ಆಹಾರದ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಪಡಿತರ ಅಕ್ಕಿ ಬಿಜೆಪಿ ಸರ್ಕಾರದ ಅಕ್ಕಿ ಅಲ್ಲ, ಯುಪಿಎ ಕಾಲದ ಆಹಾರ ಭದ್ರತೆ ಕಾಯ್ದೆಯ ಅಕ್ಕಿ ಅದು ಅಂತ ಬಿಜೆಪಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. 10 ಕೆಜಿ ಅಕ್ಕಿ ಕೊಡುವಂತ ಭರವಸೆಯನ್ನ ನಾವು ಈಡೇರಿಸ್ತೀವಿ, ಕೇಂದ್ರದ 5 ಕೆಜಿ ಜೊತೆ ನಾವು 5 ಕೆಜಿ ಸೇರಿಸಿ ಕೊಡ್ತೀವಿ ಅಂತ ಲಾಡ್ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರ ಅಕ್ಕಿ ಅಂತ ಹೇಳ್ತಾರೆ. ನರೇಂದ್ರ ಮೋದಿ ಅವರ ಅಕ್ಕಿ ಅಲ್ಲ, UPA 2 ಅಕ್ಕಿ ಅದು. UPA 2 ನಲ್ಲಿ ನಾವು ಅಧಿಕಾರದಿದ್ದಲ್ಲಿ ಆಹಾರ ಭದ್ರತೆ ಕಾನೂನು ತರೋದ್ರ ಮುಖಾಂತರ ಇಡೀ ಭಾರತ ದೇಶದಲ್ಲಿ 5 ಕೆಜಿ ಅಕ್ಕಿ ಫ್ರೀ ಆಗಿ ಕೊಡ್ತಿದ್ವಿ. 1,10,000 ಕೋಟಿ ನಿಗದಿಪಡಿಸಿ ಈ 5 ಕೆಜಿ ಅಕ್ಕಿ ನರೇಂದ್ರ ಮೋದಿ ಅವರು ಏನ್ ಕೊಡ್ತಾ ಇದೆ ಅಂತ ನರೇಂದ್ರ ಮೋದಿ ಅವರ ಅಕ್ಕಿ ಅಲ್ಲ, UPA ಸರ್ಕಾರದ ಅಕ್ಕಿ ಅದು. ನರೇಂದ್ರ ಮೋದಿ ಅವರ ಅಕ್ಕಿ ಅಲ್ಲ. ನಾವು ಸರ್ಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ UPA 2 ನಲ್ಲಿ ಕಾನೂನು ತಂದಿರತಕ್ಕಂಥದ್ದು. ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿರ್ತೀವಿ. ಕೇಂದ್ರ ಸರ್ಕಾರದ 5 ಕೆಜಿ ನಾವು ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಇದ್ದಂತ 5 ಕೆಜಿ ಅಕ್ಕಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರ ಸೇರಿ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದೀವಿ. 10 ಕೆಜಿ ಕೊಡ್ಬೇಕಂತ ನಾವೇನಿದೀವಿ ಅದು ಬದ್ಧರಾಗಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಚಿದಾನ್ ಪಟೇಲ್, ಕಾಂಗ್ರೆಸ್ ಸರ್ಕಾರ ಏನಾದ್ರು ಅಕ್ಕಿ ವಿಚಾರದಲ್ಲಿ ಆರಂಭದಲ್ಲೇ ಎಡವಟ್ ಮಾಡ್ಕೊಂಡ್ಬಿಡ್ತಾ ಅಂತ? ಬಿಕಾಸ್ FCI ಅವರು ಕೊಡೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಡೈರೆಕ್ಟ್ ಆಗಿ ಗೃಹ ಸಚಿವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಅಥವಾ ಆಹಾರ ಸಚಿವರನ್ನ ಭೇಟಿಯಾಗಿ ಅಥವಾ ಪ್ರಧಾನಮಂತ್ರಿಗಳನ್ನ ಹೋಗಿ ಕೇಳೋದನ್ನ ಬಿಟ್ಟು ಫಸ್ಟೇ ಪ್ರತಿಭಟನೆಯನ್ನ ಮಾಡಿ ಅದಕ್ಕೊಂದು ರಾಜಕಾರಣವನ್ನ ಬೆರೆಸಿ ನಂತರ ಕೇಳಕ್ ಹೋಗಿ ಎಡವಟ್ ಮಾಡ್ಕೊಂಡ್ಬಿಟ್ರ ಅಂತ? ಪೃಥ್ವಿರಾಜ್ ಹಾರನಹಳ್ಳಿ, ಮಹತ್ತರ ಬೆಳವಣಿಗೆ ಅಂದ್ರೆ ಕೇಂದ್ರೀಯ ಸ್ವಾಮ್ಯದ 3 ಸಂಸ್ಥೆಗಳಿಂದ ಅಕ್ಕಿ ವಿತರಣೆ ಸಂಬಂಧಪಟ್ಟಕ್ಕೆ ರಾಜ್ಯ ಸರ್ಕಾರ ಜೊತೆ ಇದೀಗ ತಾತ್ವಿಕ ಒಪ್ಪಿಗೆ ಸಿಕ್ಕಿರುವಂತದ್ದು. 3 ಕೇಂದ್ರದ ಸ್ವಾಮ್ಯದ ಸಂಸ್ಥೆಗಳ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಇದೀಗ ಮಾತುಕತೆ ನಡೆಸಿರುವಂತದ್ದು. 1 ವಾರದ ಬಳಿಕ ಅಕ್ಕಿ ವಿತರಣೆ ಬಗ್ಗೆ, ಗೊಂದಲದ ಬಗ್ಗೆ ಮತ್ತು ಒಟ್ಟಾರೆ ಸ್ಪಷ್ಟನ ಚಿತ್ರಣ ಸಿಗುವ ಸಾಧ್ಯತೆ ಇದೆ. ಈಗಾಗಲೇ ಸರ್ಕಾರ ಟ್ರೇಡರ್ಸ್ ಮತ್ತು ಮಿಲ್ಲರ್ಸ್ ಜೊತೆ ಮಾತನಾಡಿ ತೀರ್ಮಾನವನ್ನು ಪ್ರಕಟ ಮಾಡಲಿಕ್ಕೆ ಸಮಯವನ್ನು ಕಾಯ್ತಿರುವಂತದ್ದು. ಈಗಾಗಲೇ ಉಚಿತ ಅಕ್ಕಿ ನೀಡಲು ರಾಜ್ಯಕ್ಕೆ 2.29 ಲಕ್ಷ ಮೆಟ್ರಿಕ್ ಟನ್ ಅಕ್ಕಿ ಅವಶ್ಯಕತೆ ಇರತಕ್ಕಂಥದ್ದು. ಹೀಗಾಗಿ 3 ಸಂಸ್ಥೆಗಳಾಗಿರ್ತಕ್ಕಂಥ ನ್ಯಾಷನಲ್ ಕೋಆಪರೇಟಿವ್ ಕನ್ಸ್ಯೂಮರ್ಸ್ ಫೆಡರೇಷನ್ ಮತ್ತು ನ್ಯಾಷನಲ್ ಅಗ್ರಿಕಲ್ಚರಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಫೆಡರೇಷನ್ ಅಂದ್ರೆ ನಾಫೆಡ್ ಮತ್ತು ಕೇಂದ್ರೀಯ ಭಂಡಾರ, ಈ 3 ಸಂಸ್ಥೆಗಳು ಇದೀಗ ತಾತ್ವಿಕ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು. ಆದ್ರೆ ಈ ತಾತ್ವಿಕ ಒಪ್ಪಿಗೆ ನಡುವೆ ಅಕ್ಕಿಯ ದರ ಮತ್ತು ಸಾಗಾಣಿಕೆ ವೆಚ್ಚದ ಗೊಂದಲವನ್ನು ಕೂಡ ಎಲ್ಲೋ ಒಂದ್ ಕಡೆ ಈ ಗುಟ್ಟನ್ನ ಬಿಟ್ಕೊಡ್ತಿಲ್ಲ. ಅಕ್ಕಿಯ ದರದ ಗುಟ್ಟನ್ನ ಬಿಟ್ಕೊಡ್ಲಿಕ್ಕೆ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಮುಂದಾಗ್ತಿಲ್ಲ. ಆದ್ರೆ 3 ಸಂಸ್ಥೆಗಳಿಗೂ ಕೂಡ ದರ ನಿಗದಿ ಮಾಡಿ ನೀವೇ ಆ ದರವನ್ನು ತಿಳಿಸಿ ಅಂತೇಳಿ ಸರ್ಕಾರ ಇದೀಗ 3 ಸಂಸ್ಥೆಗಳಿಗೆ ಹೇಳಿರುವಂತದ್ದು. ಈ ಮುಖಾಂತರ ಅನ್ನಭಾಗ್ಯ ಯೋಜನೆ ಬಹುಶಃ 1 ವಾರದಲ್ಲಿ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ. 1 ವಾರಗಳ ಕಾಲ ಸಮಯಾವಕಾಶ ನೀಡಿರತಕ್ಕಂಥ ಸರ್ಕಾರ 3 ಕೇಂದ್ರೀಯ ಸ್ವಾಮ್ಯದ ಸಂಸ್ಥೆಗಳ ನಿರ್ಧಾರದ ಮೇಲೆ ಅವಲಂಬಿತ ಆಗಿರುವಂತದ್ದು. ಇನ್ನ ತನ್ನ ತೀರ್ಮಾನ ಕೈಗೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ
ಕೆಲವೊಂದ್ ಕಡೆ ಎಫ್ಸಿಐ ಅಂದ್ರೆ ಕೇಂದ್ರ ಆಹಾರ ನಿಗಮ ದರಕ್ಕಿಂತ ಈ ಏಜೆನ್ಸಿಗಳ ದರ ಸ್ವಲ್ಪ ಹೆಚ್ಚಳಾಗಿರುವಂತದ್ದು. ಯಾಕಂತಂದ್ರೆ ಎಫ್ಸಿಐ ಪ್ರತಿ ಕೆಜಿಗೆ ಅಕ್ಕಿಯ ಬೆಲೆ 34 ರೂಪಾಯಿ ಮತ್ತು ಸಾಗಾಣಿಕೆ ವೆಚ್ಚ ₹2.60 ಸೇರಿದಂತೆ ₹36.60 ನಿಗದಿ ಮಾಡಿದ್ರು. ಆದ್ರೆ ದರ ಮತ್ತು ಸಾಗಾಣಿಕೆ ವೆಚ್ಚ ಗಮನಿಸಿ ಸರ್ಕಾರ ಈಗ ಮುಂದಿನ ನಿರ್ಧಾರಕ್ಕೆ ಬಂದಿರುವಂತದ್ದು. ಸದ್ಯಕ್ಕೆ ಜುಲೈ 1ರಿಂದ ಅನ್ನಭಾಗ್ಯ ಯೋಜನೆ ಜಾರಿ ಅಸಾಧ್ಯ ಅಂತಲೇ ಹೇಳಲಾಗ್ತದೆ. ಹಾಗಾಗಿ ಅಕ್ಕಿ ಖರೀದಿ ಸಂಬಂಧಪಟ್ಟಾಗೆ ಟೆಂಡರ್ ಪ್ರಕ್ರಿಯೆ ಬಳಿಕ ದಿನಾಂಕವನ್ನ ಸರ್ಕಾರ ಘೋಷಣೆ ಮಾಡಿದೆ. ಸದ್ಯ ಕೇಂದ್ರ ಸರ್ಕಾರದ ಸ್ವಾಮ್ಯದ 3 ಏಜೆನ್ಸಿಗಳು ನಾಫೆಡ್, NCCF ಮತ್ತು ಕೇಂದ್ರೀಯ ಬಂಡವಾಳ ಜೊತೆ ಈಗಾಗಲೇ ನಿನ್ನೆ ಅಷ್ಟೇ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರು ಮಾತುಕತೆಯನ್ನು ನಡೆಸಿರುವಂತದ್ದು. ಈಗಾಗಲೇ ಅಕ್ಕಿ ಕೊಡ್ಲಿಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟಿರುವಂತದ್ದು. ದರ ನಿಗದಿ ಮತ್ತು ಸಾಗಾಣಿಕೆ ವೆಚ್ಚ ಸಂಬಂಧಪಟ್ಟಾಗ ಇದೀಗ ಒಂದಷ್ಟು ಗೊಂದಲ ಉಂಟಾಗಿರುವಂತದ್ದು. 1 ವಾರಗಳ ಕಾಲಾವಕಾಶವನ್ನು ಕೇಳಿರುವಂತದ್ದು. ಪೃಥ್ವಿ. ಓಕೆ, ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.